ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಸ ವಿಡಿಯೋ. ಸೊ ಇವತ್ತು ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದು 2:45. ಸೊ ಆಲ್ರೆಡಿ ಅಥರ್ವನ್ನ ಕರ್ಕೊಂಬರೋ ಟೈಮ್ ಆಯಿತು. ನಾನು ಮೋಹನ್ ಹೊರಟಿದ್ದೀವಿ. ಇವತ್ತು ಮೋಹನ್ ಮನೆಯಿಂದನೇ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ಹೊರಟಿದ್ದೀವಿ. ಯೂಶ್ವಲಿ ಅಪ್ಪ ಬರ್ತಾರಲ್ಲ, ಇವತ್ತು ಅಪ್ಪ ಬರಲ್ಲ, ಮೋಹನ್ನೇ ಮನೆಯಲ್ಲಿದ್ದಾರಲ್ಲ, ಹಾಗಾಗಿ ಮೋಹನ್ ಜೊತೆಗೆ ಹೋಗಿ ಅಥರ್ವನ್ನ ಕರ್ಕೊಂಬರ್ತೀವಿ. ಮೋಡ ಇದ್ದರೂ ಏನು ಶೆಕೆ ಇದೆ ಗಾಯ್ಸ್. ಊಟ ಬೇರೆ ಆಯಿತು, ಬಿಸಿ ಬಿಸಿ. ಈ ವೆದರ್ಗೆ ಹುರುಳಿ ಮೊಳಕೆ ಕಾಳಿನ ಸಾಂಬಾರು ಮಾಡಿದ್ದಿದ್ದು, ಅದ್ರ ಜೊತೆಗೆ ಮುದ್ದೆ, ಆಹಾ, ಇನ್ನೂ ಬಾಯೆಲ್ಲ ಟೇಸ್ಟ್ ಹಾಗೇ ಇದೆ. ಸೊ ಈ ವೆದರ್ಗೆ ಸಖತ್ತಾಗಿರುತ್ತೆ. ಸೊ ಬನ್ನಿ ಹಾಗಾದರೆ ಹೋಗಿ ಅಥರ್ವನ್ನ ಕರ್ಕೊಂಬರೋಣ. ಫಸ್ಟ್ ಯೂನಿಫಾರ್ಮ್ ಬಿಚ್ಚಪ್ಪ, ಬಂದ ತಕ್ಷಣ ಆಟ. ಸಾಕ್ಸು ಗೈಸ್. ಫೈನಲಿ ನಮ್ಮ ಮನೆಗೆ ಕೂಲರ್ ಬಂತು. ಸೊ ನಾವು ಸಮ್ಮರಲ್ಲಿ ತೊಗೊಳ್ಳಿಲ್ಲ, ಯಾಕಂದರೆ ಅವಾಗ ಕಾಸ್ಟೆಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗಾಗಿ ಇವಾಗ ಹೆಂಗಿದ್ರು ಅಷ್ಟು ಬಿಸಿಲಿಲ್ಲ, ಮೋಡ ಅಲ್ವಾ, ಪ್ರೈಸು ಸ್ವಲ್ಪ ಕಡಿಮೆ ಇತ್ತು. ಅದು ಅಲ್ಲದೆ ಅಮೆಝಾನಲ್ಲಿ ಸೇಲ್ ಇತ್ತಲ್ಲ, ಹಾಗಾಗಿ ಆ ಟೈಮಲ್ಲಿ ತೊಗೊಂಡಿದ್ದು. ಸೊ ಕಡಿಮೆಗೆ ಸಿಕ್ಕಿದೆ, ಹೊಸದಾಗಿ ತೊಗೊಂಡಿದ್ದೀವಿ. ನೆನ್ನೆನೇ ಬಂತು. ಸೊ ಪೂಜೆ ಎಲ್ಲ ಮಾಡಿದೆ, ಇದು ಸೋಪ್ಟಿದೆ ಇಲ್ಲಿ. ಸೊ ಇದರದ್ದು ಇನ್ನೂ ಚೆಕ್ ಮಾಡಿಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಮೋಹನ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಕ್ರಾಂಪ್ಟನ್ದು 100 ಲೀಟರ್ಸು. ಆನ್ ಮಾಡಿಬಿಡ, ಇಳಿ ಕೆಳಗೆ ನೀನು ಅಥರ್ವ. ಏಯ್ ಕೆಳಗಿಳಿಯೋ, ಕೈ ತೆಗಿ. ಸೊಳ್ಳೆ ಎಲ್ಲ ಇದೆ. ಅಷ್ಟು ಗಾಳಿ. ಸೊ ಮತ್ತೆ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ವ್ಲಾಗ್ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಟೈಮ್ 8 ಆಗಿದೆ. ತರವಂಗಿ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಬಿಸಿ ಅನ್ನಕ್ಕೆ. ಸೊ ನನಗೆ ಸ್ವಲ್ಪ ಮಧ್ಯಾಹ್ನದ ಅನ್ನ ಮಿಕ್ಕಿದೆ. ನಾನು ಹೇಳಿದೆನ ಮೊಳಕೆ ಕಾಳಿನ ಸಾಂಬಾರು ಅದಿಷ್ಟಿದೆ. ಸೊ 3 ಜನಕ್ಕೆ ಆಗುತ್ತೆ. ಆ್ಯಂಡ್ ಮೋಹನ್ಗೆ ದೋಸೆ ಬೇಕು ಅಂತ ಹೇಳಿದ್ದಾರೆ. ಸೊ ದೋಸೆ ಜೊತೆಗೆ ಅವರು ಮೊಳಕೆ ಸಾಂಬಾರನ್ನ ತಿಂತಾರೆ. ಸೊ ಹಾಗೆ ನಾನು ಒಂದು ದೋಸೆ ತಿಂದ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಎಷ್ಟು ತಿಂದಿರೋರಿಗೆ ಆ ಟೇಸ್ಟ್ ಏನು ಅಂತ ಗೊತ್ತು. ಆ್ಯಂಡ್ ಆ ಥರವನ್ನ ಕ್ಲಿನಿಕ್ಗೆ ಕರ್ಕೊಂಡು ಹೋಗಬೇಕಿತ್ತು. ಮೋಹನ್ ಮೀಟಿಂಗಲ್ಲಿ ಬ್ಯುಸಿ ಇದ್ದಾರೆ. ಅವ್ನಿಗೆ ನಿನ್ನೆ ಮೊನ್ನೆಯಿಂದ ಜ್ವರ, ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ಏನಪ್ಪ ಅಂದರೆ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾನೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರದ್ದು ಮೀಟಿಂಗ್ ಬೇಗ ಮುಗಿದ್ರೆ ಇಲ್ಲೇ ಮನೆ ಹತ್ರ ಒಬ್ಬರು ಪೀಡಿಯಾಟ್ರಿಷನ್ ಇದ್ದರೆ, ಅಂದರೆ ಅವ್ರಿಗೆ ನಾವು ಯಾವಾಗಲೂ ತೋರಿಸೋದತ್ತೆ. ನನಗೆ ಅಲ್ಲಿಗೆ ಹೋಗಿಬಿಟ್ಟು ತೋರಿಸ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಮೋಹನ್. ಎಷ್ಟು ಬೇಗ ಮೀಟಿಂಗ್ ಅವ್ರದ್ದು ಮುಗಿಯುತ್ತೋ ಅಷ್ಟು ಬೇಗ ಹೋಗ್ಬೋದು. ಬಟ್ ಡಾಕ್ಟರ್ 9 o'clock ತನಕ ಇರ್ತಾರೆ. ಸೊ ನೋಡಬೇಕು, ಇವತ್ತು ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಹೋಗೋದು. ಸೊ ಲೆಟ್ಸಿ ಏನಾಗುತ್ತೆ ಅಂತ. ಅಥರ್ವನ್ನ ಕರ್ಕೊಂಡು ಹೊರಟಿದ್ದೀವಿ. ಮೋಹನ್ದು ಮೀಟಿಂಗ್ ಮುಗೀತು. ಸೊ ಒಂದು ಇಲ್ಲಿ ರಿಪೋರ್ಟ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಡಾಕ್ಟ್ರು ಬೇಗ ಹೊರಡ್ತಾರಂತೆ. ಸೊ ಅಷ್ಟೊಂದೀಗ ನಾವು ಹೊರಡಬೇಕು. ಸೊ ಇನ್ನು ಕ್ಲಿನಿಕ್ಗೆ ರೀಚ್ ಆದ್ವಿ. ಸೊ ಮುಂಚೆನೇ ನಾವು ಕಾಲ್ ಮಾಡಿದ್ದೆ, ತುಂಬ ರಶ್ ಇದೆಯಾ, ಡಾಕ್ಟರ್ ಸಿಗ್ತಾರಾ ಏನು ಅಂತ. ಸೊ ಅವರು ಬೇಗ ಬನ್ನಿ, ಅಷ್ಟೊಂದು ಜನ ಇಲ್ಲ,
ಸೊ ನೀವು ಬಂದರೆ ಬೇಗ ಮುಗಿಯುತ್ತೆ ಅಂತ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕ್ಲಿಯರ್ ಆಗಿದ್ದರು. ನಾವು ಹೋಗಿದ ತಕ್ಷಣ ಹೆಸರು ಬರೆಸಿದ್ದೆ ನಮ್ಮದೇ ಇತ್ತು ಅಪಾಯಿಂಟ್ಮೆಂಟು. ಅಂದರೆ ಇಲ್ಲಿ ಫೋನಲ್ಲಿ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ, ಅಲ್ಲೇ ಹೋಗಿ ಹೆಸರು ಬರೆಸ್ಬೇಕು. ಸೊ ಹಾಗಾಗಿ ನಾವು ಹೋಗೋ ಹೊತ್ತಿಗೂ ಎಲ್ಲರೂ ಹೊರಟಿದ್ರು, ಇನ್ನು ಹೆಸರು ಅದು ಬರೆಸಿದ್ವಿ. ಸೊ ಇವರೇ ಡಾಕ್ಟರು ರಾಜೀವ್ ಅಂತ. ತುಂಬ ಚೆನ್ನಾಗಿದೆ ಇವ್ರ ಕೈಗುಣ ಮಾತ್ರ. ಸೊ ಎಸ್ ಗೈಸ್, ಕ್ಲಿನಿಕ್ಕಿಂದ ಬಂದು ಒಂದು ಸ್ವಲ್ಪ ಹೊತ್ತಾಯಿತು. ಆ್ಯಂಡ್ ಆ ಥರ ಒಂದು ಊಟ ಕೂಡ ಆಯಿತು. ಅವನಿಗೆ ತೋರಿಸಿದ್ವಿ ಡಾಕ್ಟರ್ ಹತ್ರ. ನೋಡಿದ್ರೆ ಅವನಿಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಒಂದು ಪ್ರಿಸ್ಕ್ರಿಪ್ಷನ್ನು ಎಷ್ಟು ಬರೆದಿದ್ರು, ಒಂದೆರಡು ಮನೇಲೇ ಇತ್ತು ಸಿರಪ್ಪು. ಸೊ ಇದು ಗ್ಯಾಸ್ಟ್ರಿಕ್ ಕೊಟ್ಟಿರೋದು. ಜಸ್ಟ್ ಇದು ಓಪನ್ ಮಾಡಿಬಿಟ್ಟು ಹಾಗೆ ಕುಡಿಯೋದು. ಇದು ಟ್ಯಾಬ್ಲೆಟು 10 ml ನೀರಿಗೆ ಹಾಕಿ ಟ್ಯಾಬ್ಲೆಟ್ನ ಕರಗಿಸಿ ಆಮೇಲೆ ಅದನ್ನು ಕುಡಿಯೋಕ್ಕೆ ಕೊಡಬೇಕು. ಸ್ವೀಟ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಹಸಿವು ಅಂತಿದ್ದ ಊಟ ಮಾಡಿಬಿಟ್ಟ, ಬೆಳಗ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಯಸ್ಸಿಗೆ ಗ್ಯಾಸು, ಊಟ ಮಾಡಲ್ಲ, ಅದೇ ಪ್ರಾಬ್ಲಮ್ಮು. ಸೊ ಅದಕ್ಕೆ ಸ್ವಲ್ಪ ಹಣ್ಣುಗಳೆಲ್ಲ ತರಬೇಕು. ನಾಳೆ ಹಣ್ಣು ತಂದು ಅಟ್ಲೀಸ್ಟ್ ಅವ್ನು ಸ್ಕೂಲಿಂದ ಬಂದ ಮೇಲೆ ಹಣ್ಣು ಕೊಡೋದನ್ನು ರೂಢಿ ಮಾಡಬೇಕು. ಬಂದ ತಕ್ಷಣ ಹಾಲು ಕೊಟ್ಬಿಡ್ತಿದ್ದೆ, ಬಟ್ ತಿನ್ನೋಕ್ಕೇನಾದರೂ ಕೊಡಬೇಕು ಇನ್ಮೇಲೆ. ಸೊ ನಾಳೆ ಹೋಗಿ ಫ್ರೂಟ್ಸ್ ಎಲ್ಲ ತರಬೇಕು. ನಾನು ಹಂಗೆ ದೋಸೆ ಮಾಡಿಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇವ್ರದ್ದಾದ್ಮೇಲೆ ನಂದು ಊಟ. ರಾತ್ರಿ ಹೊತ್ತು ಅವ್ರು ಅನ್ನ ಜಾಸ್ತಿ ತಿನ್ನಲ್ಲ. ಆಫೀಸಲ್ಲಿದ್ದರೆ ಚಪಾತಿ ತಿಂತಾರೆ, ಮನೇಲಿದ್ದರೆ ಈ ಥರ ದೋಸೆ ಬಿಟ್ಟಿದ್ರೆ ದೋಸೆ ಇಲ್ಲ ಚಪಾತಿ ಆ ಥರ ತಿಂತಾರೆ. ಸೊ ನೈಟ್ ಹೊತ್ತು ಮಾತ್ರ ಅವರು ರೈಸ್ ಮುಟ್ಟಲ್ಲ. ಇದೇ ಸಾಂಬಾರಿದೆ, ಇದಕ್ಕೆ ಹಾಕಿ ದೋಸೆ ಮಾಡಿ ಕೊಟ್ಟು ಇನ್ನು ನಾನು ಊಟ ಮಾಡುವೆ. ಹಾಗೆ ನೆಂಚ್ಕೊಳ್ಳೋಕ್ಕೆ ಬಜ್ಜಿ ತಂದಿದ್ವಿ, ಅಥರ್ವ ಒಂದು ಆಲು ಬೋಂಡದಿಂದ. ಸೊ ಇನ್ನು ಬಜ್ಜಿ ಇದೆ ನೆಂಚ್ಕೊಳ್ಳೋಕ್ಕೆ. ಆದರೆ ನಾನು ಅನ್ನ ತಿಂತೀನಿ, ಅವ್ರಿಗೊಬ್ಬರಿಗೆ ದೋಸೆ, ಹಾಗಾಗಿ ನನಗೆ ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕಾಗುತ್ತೆ. ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್, ಬಾಯ್.